ಸಂಜೆ ವಂದನೆಗಳು ಎಲ್ಲರಿಗೂ. ಇವತ್ತು ಈದ್ ಮಿಲಾದ್ ಒಂದು ಹಬ್ಬ, ಏನು ಪ್ರವಾದಿಗಳ ಒಂದು ಹುಟ್ಟುಹಬ್ಬ ಅಂತ ಆಚರಿಸ್ತಾ ಇದ್ದೀವಿ. ಅದು ಶುಕ್ರವಾರ 5ನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಅದ್ರ ಸಂಬಂಧ ಒಂದು ಇಲ್ಲಿ ಆರ್ಗನೈಸರ್ಸ್ ಕಮಿಟಿ ಯಾರ್ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಮೀಟಿಂಗ್ ಮಾಡಿ ನಮ್ಮ ಸಲಹೆ ಸೂಚನೆಗಳು ಕಾನೂನು ವ್ಯಾಪ್ತಿಯಲ್ಲಿ ಏನು ಬರುತ್ತೆ, ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿರ್ತೀವಿ ಇವತ್ತು. ಸೊ ಅದೇ ರೀತಿ ಅವ್ರದ್ದೇನೇನಿದೆ, ಅವ್ರದ್ದೇನು ಕ್ಲಾರಿಫಿಕೇಷನ್ ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಟಿ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲು ಹೈಕೋರ್ಟ್ ಮೊನ್ನೆ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿ ಜೆ ಅಂತ ಮೂವಿಂಗ್ ಡಿ ಜೆ ಆಗಲಿ, ದೊಡ್ಡ ದೊಡ್ಡ ಸಿಸ್ಟಮು ಹೈ ಡೆಸಿಬಲ್ ಇರತಕ್ಕಂಥ ಡಿ ಜೆ ಆಗಲಿ ಯಾವುದಕ್ಕೂ ಆಸ್ಪದ ಇರೋದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡು, ಕಟೌಟ್ಸು ವಿತೌಟ್ ಪೊಲೀಸ್ ಪರ್ಮಿಷನ್, ಕಟೌಟ್ಸು ಮುನ್ಸಿಪಾಲಿಟಿ ಆಫೀಸಲ್ಲಿ ವಿತೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಟೌಟ್ಸ್ ಪರ್ಮಿಷನ್ ಕೊಡಲ್ಲ. ಬ್ಯಾನರ್ಸು ಅಷ್ಟೇ, ಏನು ಬರೀತಾರೆ ಎಲ್ಲಿ ಹಾಕ್ತಾರೆ ಅದು ವಿತೌಟ್ ಪೊಲೀಸ್ NOC. ನಮ್ಮ ಗಲ್ಪಟೆ ಇನ್ಸ್ಪೆಕ್ಟರ್ ಇದ್ದಾರೆ, ರೂರಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರಿಂದ NOC ತೊಗೊಂಡೇ ಅದು ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಪೊಲೀಸ್ ನಮ್ಮ NOC ತೊಗೊಂಡು ಕಮಿಷನರ್ ಹತ್ರ ಪರ್ಮಿಷನ್ ತೊಗೋಬೇಕಾಗಿತ್ತು. ಅದು ಏನು ಶುಲ್ಕ, ನಗರಸಭೆ ಕಮಿಷನರ್ ಇದ್ದಾರೆ, ಏನು ಶುಲ್ಕ ಕಟ್ಬಿಟ್ಟು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಸೀರಿಯಲ್ ಲೈಟ್ಸ್ ಇರ್ಬೋದು, ಆಮೇಲೆ ಏನು ನೀವು ಏನು ಬ್ಯಾನರ್ಸ್ ಎಲ್ಲ ಹಾಕ್ತೀರಾ, ಬಂಟಿಂಗ್ಸ್ ಎಲ್ಲ ಕಟ್ತೀರಾ, ಅದು ಯಾವುದೇ ಟ್ರಾಫಿಕ್ಕಿಗೆ ತೊಂದರೆ ಆಗಬಾರ್ದು. ಆ ರೀತಿ ಅದು NOC ವಿತ್ ಪೊಲೀಸ್ 3 ಜನ ಏನು ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅದು NOC ತೊಗೊಂಡೇ ನೀವು ನಗರಸಭೆ ಕಮಿಷನರ್ ಹತ್ರ ಪರ್ಮಿಷನ್ ತೊಗೋಬೇಕು. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ ಟೈಮಿಂಗ್ಸ್. ಸೊ ಹಿಂದಿನ ದಿನ ರಾತ್ರಿ ಏನೋ ಶಾಪಿಂಗ್ ಇದ್ದರೆ ಅದನ್ನು 2 ಗಂಟೆವರೆಗೂ ಪರ್ಮಿಷನ್ನು ನಾವು ಕೊಡ್ತೀವಿ. ಅಲಾಂಗ್ ವಿತ್ ಮುನ್ಸಿಪಾಲಿಟಿ ಅವರ, ನಗರಸಭೆ ಅವರ ಒಂದು ಕಮಿಷನರ್ ಜೊತೆ ಮಾತಾಡಿಕೊಂಡು ಅದಕ್ಕೂ ಕೊಡ್ತೀವಿ. ಬಟ್ ಅದಕ್ಕೆ ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಉಲ್ಲಂಘನೆ ಆಗದಂಗೆ ನೋಡ್ಕೊಂಡು ಇದು ನಮ್ಮ ಕಡೆಯಿಂದ. ಇದೆಲ್ಲ ಇನ್ನೂ ಏನಾದ್ರು ಇದೆಯಾ? ಆಮೇಲೆ ಫ್ಲ್ಯಾಗ್ಸು ಲಾಸ್ಟ್ ಇಯರ್ ಏನು ಉದ್ದುದ್ದ ಫ್ಲ್ಯಾಗ್ಸ್ ಇದ್ದು 20 ಫೀಟು 30 ಫೀಟು ಅದಕ್ಕೆ ಆಸ್ಪದನೇ ಇಲ್ಲ. ಆ ಫ್ಲ್ಯಾಗ್ಸ್ ತರಂಗಿದ್ರೆ ದಯವಿಟ್ಟು ಅದನ್ನು ತರಕೋಬೇಡಿ, ಇಲ್ಲಾಂದರೆ ನಾವು ಅದನ್ನು ಇಳಿದ್ಬಿಡ್ತೀವಿ. ಒಂದು 5 ಫೀಟು 7 ಫೀಟು ಓಕೆ. 5 ಫೀಟಿಂದ 7 ಫೀಟು ಮನುಷ್ಯ 6 ಅಡಿ ಇರ್ತಾನೆ, 1 ಅಡಿ ಎಕ್ಸ್ಟ್ರಾ ಇರಲಿ ನಡೀತದೆ. 7 ಫೀಟ್ಗಿಂತ ಮೇಲಿದ್ರೆ ನಾವಂತೂ ಅದನ್ನು ಸೀಸ್ ಮಾಡ್ತೀವಿ. ಅದು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನು ಬ್ಯಾನರ್ನ ಹಾಕ್ತೀರೋ ಅದು ಹಾಕಬಾರ್ದು. ಬೇರೆ ದೇಶದ್ದು ನೀವು ನಮ್ಮ ದೇಶದ ಬಗ್ಗೆ ಹೊಗಳಿ, ಅದನ್ನು ಹಾಕಿ ಏನು ತೊಂದರೆ ಇಲ್ಲ. ಬಟ್ ಅದನ್ನು ಬಿಟ್ಬಿಟ್ಟು ಬೇರೆ ಕಾಂಟ್ರವರ್ಷಿಯಲ್ ನಡೀತಾ ಇರೋದು ಅಥವಾ ವಕ್ಫ್ ಆಗಿರ್ಬೋದು, ಏನೇ ಅದು ಅದು ಯಾವುದೇ ಕಾರಣಕ್ಕೂ ಫ್ಲ್ಯಾಗ್ಸಲ್ಲಿ ಕಾಣಬಾರ್ದು. ದಯವಿಟ್ಟು ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ಸೇರಿ ನಾವೊಂದು ಈ ಹಬ್ಬನ ನಮ್ಮ ಕೋಲಾರಲ್ಲಿ ಮುಂದೆ ಬರುವ ಯಾವುದೇ ಒಂದು ಈದ್ ಮಿಲಾದ್ ಆಗ್ಬೋದು, ಬೇರೆ ಹಬ್ಬ ಆಗ್ಬೋದು, ಇದೊಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಹೇಳಿ ನನ್ನ ಮಾತು ಹೇಳೋದಕ್ಕೆ. ಟ್ಯಾಬ್ಲೆಟ್ಗಳು ಬರುತ್ತೆ ಅನ್ನೋದು ಆಯ್ತು, ಅದನ್ನು ಹೇಳಿ ನಮ್ಮ